ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಫಿಕ್ಸ್ ಆಯಿತು ಮುಹೂರ್ತ. ಕೆಲವೇ ಕ್ಷಣಗಳಲ್ಲಿ ಹೊರಬೀಳುತ್ತಾ ಬಿಗ್ ಅಪ್ಡೇಟ್. ಪ್ರಧಾನಿ ಮೋದಿ ಜೊತೆ ರಕ್ಷಣಾ ಸಚಿವರ ಹೈ ವೋಲ್ಟೇಜ್ ಸಭೆ ಕೂಡ ಇದೆ. ಸತತ 3 ಗಂಟೆಯಿಂದ ಪ್ರಧಾನಿ ಜೊತೆ ರಾಜನಾಥ್ ಮೀಟಿಂಗ್ ಮಾಡ್ತಿದ್ದಾರೆ. ಯುದ್ಧ ಘೋಷಣೆ ಮಾಡಲು ನಿರ್ಧಾರ ಮಾಡ್ತಾರಾ ಮೋದಿ? ಮೋದಿ ಭೇಟಿಗೂ ಮುನ್ನವೇ ಸಿಡಿಎಸ್ ಜೊತೆ ರಾಜನಾಥ್ ಸಭೆ. ಸೇನಾಪಡೆಗಳ ಮುಖ್ಯಸ್ಥರ ಜೊತೆಗಿನ ಸಭೆ ಬಳಿಕ ಮೋದಿ ಮೀಟಿಂಗ್. ಸೇನಾಪಡೆ ಮೀಟಿಂಗ್ ಬಳಿಕ ಮೋದಿ ಜೊತೆ ರಕ್ಷಣಾ ಸಚಿವರ ಸಭೆ. ನೋಡಿ, ಮೊದಲಿಗೆ ಸತತ 1 ಗಂಟೆಗಳ ಕಾಲ ಸಿಡಿಎಸ್ ಜೊತೆ ಮಾತುಕತೆ ಆಗುತ್ತೆ. ಸಿಡಿಎಸ್ ಜೊತೆ ಆದ ಬಳಿಕ ಈಗ ಸಚಿವರ ಜೊತೆ ಮೋದಿ ಸಭೆಯನ್ನ ಮಾಡ್ತಿದ್ದಾರೆ. ಪ್ರಧಾನಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ. ಸೌದಿ ಅರೇಬಿಯಾ ಮೀಟಿಂಗ್ ಅನ್ನ ಮುಗಿಸ್ಕೊಂಡು ಬಂದು ಯಾಕೆ ಮೀಟಿಂಗ್ ಅಟೆಂಡ್ ಆಗಲಿಲ್ಲ ಅಂತ ಹೇಳಿ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರು. ಮೀಟಿಂಗ್ ಅಟೆಂಡ್ ಆಗ್ಲಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಮೀಟಿಂಗ್ ಅಟೆಂಡ್ ಆಗೋದಕ್ಕೆ ನೇರವಾಗಿ ಮೀಟಿಂಗ್ ಅಟೆಂಡ್ ಆಗಬೇಕು ಅಂತ ಏನಿಲ್ಲ. ಆನ್ಲೈನ್ ಮೀಟಿಂಗ್ಗಳು ಕೂಡ ವ್ಯವಸ್ಥೆ ಇದೆ. ಆನ್ಲೈನ್ ಅಲ್ಲೂ ಕೂಡ ಅಟೆಂಡ್ ಆಗಬಹುದು, ಕಾಂಟ್ಯಾಕ್ಟ್ ಅಲ್ಲಿ ಕೂಡ ಇರಬಹುದು. ಸೊ ಎಲ್ಲವನ್ನೂ ಕೂಡ ಮಾಡಬಹುದು. ಆದ್ರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಸಚಿವರ ಜೊತೆ ರಾಜನಾಥ್ ಸಿಂಗ್ ಜೊತೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಮೀಟಿಂಗ್ ಅನ್ನ ನೋಡ್ತಾ ಇದ್ರೆ ಸದ್ಯದಲ್ಲೇ ರಿವೆಂಜ್ ಅನ್ನ ಕೊಡೋದಕ್ಕೆ ಸಿದ್ಧವಾಗಿದೆ ಭಾರತ ಸರ್ಕಾರ ಅನ್ನುವಂತ ವಿಚಾರ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾವಾಗ ಬೇಕಾದ್ರೂ ಈ ದಿನಗಳಲ್ಲಿ, ಈ ಕ್ಷಣಗಳಲ್ಲಿ ಒಂದು ಬಿಗ್ ಅಪ್ಡೇಟ್ ಲಭ್ಯ ಆಗಬಹುದು. ಪಹಲ್ಗಾಮ್ನಲ್ಲಿ ಆದಂತ ನರಮೇಧ, ಅಮಾಯಕರ ಜೀವ ಬಲಿ, ಇವೆಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ಸಿದ್ಧತೆಯನ್ನು ನಡೆಸಿಕೊಳ್ಳಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸಭೆಗಳ ಮೇಲೆ ಸಭೆ, ಸಭೆಗಳ ಮೇಲೆ ಸಭೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಸೌದಿ ಅರೇಬಿಯಾದಿಂದ ನರೇಂದ್ರ ಮೋದಿ ಓಡೋಡಿ ಬಂದಿದ್ಯಾಕೆ ಅಂತ ಕೆಲವರ ಪ್ರಶ್ನೆ ಇತ್ತು. ಮೀಟಿಂಗ್ ಅಟೆಂಡ್ ಆಗಲಿಲ್ಲ ಅಂತ ಕೇಳೋದು ಕೂಡ ಇತ್ತು. ಸೊ ಒಟ್ಟಾರೆಯಾಗಿ ಇವಾಗ ಮೀಟಿಂಗ್ ಅಟೆಂಡ್ ಮಾಡಿದ್ದಾರೆ. ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ತಾರೆ ರಕ್ಷಣಾ ಸಚಿವರ ಜೊತೆ, ಇವೆಲ್ಲವನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಎಸ್, ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಫಿಕ್ಸ್ ಆಯಿತು ಮುಹೂರ್ತ. ಕೆಲವೇ ಕ್ಷಣಗಳಲ್ಲಿ ಹೊರಬೀಳುತ್ತಾ ಬಿಗ್ ಅಪ್ಡೇಟ್. ಪ್ರಧಾನಿ ಮೋದಿ ಜೊತೆ ರಕ್ಷಣಾ ಸಚಿವರ ಹೈ ವೋಲ್ಟೇಜ್ ಸಭೆ ಕೂಡ ಇದೆ. ಸತತ 3 ಗಂಟೆಯಿಂದ ಪ್ರಧಾನಿ ಜೊತೆ ರಾಜನಾಥ್ ಮೀಟಿಂಗ್ ಮಾಡ್ತಿದ್ದಾರೆ. ಯುದ್ಧ ಘೋಷಣೆ ಮಾಡಲು ನಿರ್ಧಾರ ಮಾಡ್ತಾರಾ ಮೋದಿ? ಮೋದಿ ಭೇಟಿಗೂ ಮುನ್ನವೇ ಸಿಡಿಎಸ್ ಜೊತೆ ರಾಜನಾಥ್ ಸಭೆ. ಸೇನಾಪಡೆಗಳ ಮುಖ್ಯಸ್ಥರ ಜೊತೆಗಿನ ಸಭೆ ಬಳಿಕ ಮೋದಿ ಮೀಟಿಂಗ್. ಸೇನಾಪಡೆ ಮೀಟಿಂಗ್ ಬಳಿಕ ಮೋದಿ ಜೊತೆ ರಕ್ಷಣಾ ಸಚಿವರ ಸಭೆ. ನೋಡಿ, ಮೊದಲಿಗೆ ಸತತ 1 ಗಂಟೆಗಳ ಕಾಲ ಸಿಡಿಎಸ್ ಜೊತೆ ಮಾತುಕತೆ ಆಗುತ್ತೆ. ಸಿಡಿಎಸ್ ಜೊತೆ ಆದ ಬಳಿಕ ಈಗ ಸಚಿವರ ಜೊತೆ ಮೋದಿ ಸಭೆಯನ್ನ ಮಾಡ್ತಿದ್ದಾರೆ. ಪ್ರಧಾನಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ. ಸೌದಿ ಅರೇಬಿಯಾ ಮೀಟಿಂಗ್ ಅನ್ನ ಮುಗಿಸ್ಕೊಂಡು ಬಂದು ಯಾಕೆ ಮೀಟಿಂಗ್ ಅಟೆಂಡ್ ಆಗಲಿಲ್ಲ ಅಂತ ಹೇಳಿ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರು. ಮೀಟಿಂಗ್ ಅಟೆಂಡ್ ಆಗಲಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಮೀಟಿಂಗ್ ಅಟೆಂಡ್ ಆಗೋದಕ್ಕೆ ನೇರವಾಗಿ ಮೀಟಿಂಗ್ ಅಟೆಂಡ್ ಆಗಬೇಕು ಅಂತ ಏನಿಲ್ಲ. ಆನ್ಲೈನ್ ಮೀಟಿಂಗ್ಗಳು ಕೂಡ ವ್ಯವಸ್ಥೆ ಇದೆ. ಆನ್ಲೈನ್ ಅಲ್ಲೂ ಕೂಡ ಅಟೆಂಡ್ ಆಗಬಹುದು, ಕಾಂಟ್ಯಾಕ್ಟ್ ಅಲ್ಲಿ ಕೂಡ ಇರಬಹುದು. ಸೊ ಎಲ್ಲವನ್ನೂ ಕೂಡ ಮಾಡಬಹುದು. ಆದ್ರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಸಚಿವರ ಜೊತೆ ರಾಜನಾಥ್ ಸಿಂಗ್ ಜೊತೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಮೀಟಿಂಗ್ ಅನ್ನ ನೋಡ್ತಾ ಇದ್ರೆ ಸದ್ಯದಲ್ಲೇ ರಿವೆಂಜ್ ಅನ್ನ ಕೊಡೋದಕ್ಕೆ ಸಿದ್ಧವಾಗಿದೆ ಭಾರತ ಸರ್ಕಾರ ಅನ್ನುವಂತ ವಿಚಾರ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾವಾಗ ಬೇಕಾದ್ರೂ ಈ ದಿನಗಳಲ್ಲಿ, ಈ ಕ್ಷಣಗಳಲ್ಲಿ ಒಂದು ಬಿಗ್ ಅಪ್ಡೇಟ್ ಲಭ್ಯ ಆಗಬಹುದು. ಪಹಲ್ಗಾಮ್ನಲ್ಲಿ ಆದಂತ ನರಮೇಧ, ಅಮಾಯಕರ ಜೀವ ಬಲಿ, ಇವೆಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ಸಿದ್ಧತೆಯನ್ನು ನಡೆಸಿಕೊಳ್ಳಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸಭೆಗಳ ಮೇಲೆ ಸಭೆ, ಸಭೆಗಳ ಮೇಲೆ ಸಭೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಸೌದಿ ಅರೇಬಿಯಾದಿಂದ ನರೇಂದ್ರ ಮೋದಿ ಓಡೋಡಿ ಬಂದಿದ್ಯಾಕೆ ಅಂತ ಕೆಲವರ ಪ್ರಶ್ನೆ ಇತ್ತು. ಮೀಟಿಂಗ್ ಅಟೆಂಡ್ ಆಗಲಿಲ್ಲ ಅಂತ ಕೇಳೋದು ಕೂಡ ಇತ್ತು. ಸೊ ಒಟ್ಟಾರೆಯಾಗಿ ಇವಾಗ ಮೀಟಿಂಗ್ ಅಟೆಂಡ್ ಮಾಡಿದ್ದಾರೆ. ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ತಾರೆ ರಕ್ಷಣಾ ಸಚಿವರ ಜೊತೆ, ಇವೆಲ್ಲವನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಎಸ್, ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಫಿಕ್ಸ್ ಆಯಿತು ಮುಹೂರ್ತ. ಕೆಲವೇ ಕ್ಷಣಗಳಲ್ಲಿ ಹೊರಬೀಳುತ್ತಾ ಬಿಗ್ ಅಪ್ಡೇಟ್. ಪ್ರಧಾನಿ ಮೋದಿ ಜೊತೆ ರಕ್ಷಣಾ ಸಚಿವರ ಹೈ ವೋಲ್ಟೇಜ್ ಸಭೆ ಕೂಡ ಇದೆ. ಸತತ 3 ಗಂಟೆಯಿಂದ ಪ್ರಧಾನಿ ಜೊತೆ ರಾಜನಾಥ್ ಮೀಟಿಂಗ್ ಮಾಡ್ತಿದ್ದಾರೆ. ಯುದ್ಧ ಘೋಷಣೆ ಮಾಡಲು ನಿರ್ಧಾರ ಮಾಡ್ತಾರಾ ಮೋದಿ? ಮೋದಿ ಭೇಟಿಗೂ ಮುನ್ನವೇ ಸಿಡಿಎಸ್ ಜೊತೆ ರಾಜನಾಥ್ ಸಭೆ. ಸೇನಾಪಡೆಗಳ ಮುಖ್ಯಸ್ಥರ ಜೊತೆಗಿನ ಸಭೆ ಬಳಿಕ ಮೋದಿ ಮೀಟಿಂಗ್. ಸೇನಾಪಡೆ ಮೀಟಿಂಗ್ ಬಳಿಕ ಮೋದಿ ಜೊತೆ ರಕ್ಷಣಾ ಸಚಿವರ ಸಭೆ. ನೋಡಿ, ಮೊದಲಿಗೆ ಸತತ 1 ಗಂಟೆಗಳ ಕಾಲ
ಸಿಡಿಎಸ್ ಜೊತೆ ಮಾತುಕತೆ ಆಗುತ್ತೆ. ಸಿಡಿಎಸ್ ಜೊತೆ ಆದ ಬಳಿಕ ಈಗ ಸಚಿವರ ಜೊತೆ ಮೋದಿ ಸಭೆಯನ್ನ ಮಾಡ್ತಿದ್ದಾರೆ. ಪ್ರಧಾನಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ. ಸೌದಿ ಅರೇಬಿಯಾ ಮೀಟಿಂಗ್ ಅನ್ನ ಮುಗಿಸ್ಕೊಂಡು ಬಂದು ಯಾಕೆ ಮೀಟಿಂಗ್ ಅಟೆಂಡ್ ಆಗಿಲ್ಲ ಅಂತ ಹೇಳಿ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರು. ಮೀಟಿಂಗ್ ಅಟೆಂಡ್ ಆಗ್ಲಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಮೀಟಿಂಗ್ ಅಟೆಂಡ್ ಆಗೋದಕ್ಕೆ ನೇರವಾಗಿ ಮೀಟಿಂಗ್ ಅಟೆಂಡ್ ಆಗಬೇಕು ಅಂತ ಏನಿಲ್ಲ. ಆನ್ಲೈನ್ ಮೀಟಿಂಗ್ಗಳು ಕೂಡ ವ್ಯವಸ್ಥೆ ಇದೆ. ಆನ್ಲೈನ್ ಅಲ್ಲೂ ಕೂಡ ಅಟೆಂಡ್ ಆಗಬಹುದು, ಕಾಂಟ್ಯಾಕ್ಟ್ ಅಲ್ಲಿ ಕೂಡ ಇರಬಹುದು. ಸೊ ಎಲ್ಲವನ್ನೂ ಕೂಡ ಮಾಡಬಹುದು. ಆದ್ರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಸಚಿವರ ಜೊತೆ ರಾಜನಾಥ್ ಸಿಂಗ್ ಜೊತೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಮೀಟಿಂಗ್ ಅನ್ನ ನೋಡ್ತಾ ಇದ್ರೆ ಸದ್ಯದಲ್ಲೇ ರಿವೆಂಜ್ ಅನ್ನ ಕೊಡೋದಕ್ಕೆ ಸಿದ್ಧವಾಗಿದೆ ಭಾರತ ಸರ್ಕಾರ ಅನ್ನುವಂತ ವಿಚಾರ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾವಾಗ ಬೇಕಾದ್ರೂ ಈ ದಿನಗಳಲ್ಲಿ, ಈ ಕ್ಷಣಗಳಲ್ಲಿ ಒಂದು ಬಿಗ್ ಅಪ್ಡೇಟ್ ಲಭ್ಯ ಆಗಬಹುದು. ಪಹಲ್ಗಾಮ್ನಲ್ಲಿ ಆದಂತ ನರಮೇಧ, ಅಮಾಯಕರ ಜೀವ ಬಲಿ, ಇವೆಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ಸಿದ್ಧತೆಯನ್ನು ನಡೆಸಿಕೊಳ್ಳಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸಭೆಗಳ ಮೇಲೆ ಸಭೆ, ಸಭೆಗಳ ಮೇಲೆ ಸಭೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಸೌದಿ ಅರೇಬಿಯಾದಿಂದ ನರೇಂದ್ರ ಮೋದಿ ಓಡೋಡಿ ಬಂದಿದ್ಯಾಕೆ ಅಂತ ಕೆಲವರ ಪ್ರಶ್ನೆ ಇತ್ತು. ಮೀಟಿಂಗ್ ಅಟೆಂಡ್ ಆಗಲಿಲ್ಲ ಅಂತ ಕೇಳೋದು ಕೂಡ ಇತ್ತು. ಸೊ ಒಟ್ಟಾರೆಯಾಗಿ ಇವಾಗ ಮೀಟಿಂಗ್ ಅಟೆಂಡ್ ಮಾಡಿದ್ದಾರೆ. ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ತಾರೆ ರಕ್ಷಣಾ ಸಚಿವರ ಜೊತೆ, ಇವೆಲ್ಲವನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಎಸ್, ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾವಪ್ಪ ಯಾವುದು ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮತ್ತೆ ಬರ್ತಾ ಇಲ್ಲ. 200 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಆದ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.